ನನ್ನ ಪ್ರೀತಿಯ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಸುಮಧುರ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮೆಲ್ಲರನ್ನ ಇವತ್ತಿನ ಸಂದೇಶಕ್ಕೋಸ್ಕರವಾಗಿ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಆಹ್ವಾನಿಸುತ್ತಿದ್ದೇನೆ. ಪ್ರಿಯರೇ, ಇವತ್ತು ಮನುಷ್ಯನಿಗೆ ಬೇಕಾದದ್ದು ಒಂದು ಪ್ರಾಮುಖ್ಯವಾದ ಪ್ರೀತಿ ಮತ್ತು ಆತನಿಗೆ ಬೇಕಾದ ಸಮಾಧಾನ. ಆತನ ಪ್ರಪಂಚದಲ್ಲಿ ಬಾಳಬೇಕಾದರೆ ದೇವರ ಹತ್ರ ಬಹಳ ಇರಬೇಕು ಎಂಬತಕ್ಕಂಥ ನಂಬಿಕೆಯಿಂದ ಇದ್ದಾರೆ. ಆದ್ದರಿಂದ ಇದನ್ನು ನಾವು ಶುರು ಮಾಡಲಿಕ್ಕೆ ಮೊದಲಾಗಿ ಒಂದು ಸಣ್ಣ ಪ್ರಾರ್ಥನೆ ಮುಖಾಂತರವಾಗಿ ಇವತ್ತಿನ ಪಾಠವನ್ನು ನಾವು ಕಲಿಯೋಣವೇ? ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಸ್ವರ್ಗೀಯ ತಂದೆಯ ದೇವರೇ, ರಕ್ಷಕನೇ, ಯೇಸುವೆ, ಒಡೆಯನೇ, ನಮ್ಮನ್ನು ಪ್ರೀತಿಸಿ ಕರುಣಿಸಿ ಈಗೋ ಸ್ವಾಮಿ, ನಿತ್ಯ ಜೀವದ ದಾರಿಯನ್ನು ತೋರಿಸಿದ ತಂದೆ ನೀನು. ಇವತ್ತಿನ ಸಂದೇಶವನ್ನು ಕೇಳತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ಆಶೀರ್ವದಿಸು. ಹೌದು ಸ್ವಾಮಿ, ನಾವು ನಿನ್ನ ಹುಡುಕಬೇಕಾಗಿದೆ. ನಿನ್ನನ್ನು ಹುಡುಕಿದರೆ ನಮಗೆ ನಿತ್ಯ ಜೀವ ಖಂಡಿತ ಎಂಬುದಾಗಿ ನಿನ್ನ ವಾಕ್ಯವು ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದಾಗಿದೆ. ಆದ್ದರಿಂದ ಇವತ್ತು ನಾವು ತಿರಸ್ಕೃತರಾಗಿದ್ದೇವೆ, ನಿನ್ನ ವಾಕ್ಯವನ್ನು ತಿರಸ್ಕೃತ ಮಾಡ್ತಿದ್ದೇವೆ ಸ್ವಾಮಿ. ಇವತ್ತು ಅದನ್ನು ಮಾಡದೆ ನಿನ್ನ ವಾಕ್ಯವನ್ನು ನಂಬಿ ನಿನ್ನ ರಕ್ಷಣಾ ಯೋಜನೆಯಲ್ಲಿ ನಮ್ಮನ್ನು ಸೇರಿಸಿಕೊಳ್ಳಬೇಕಾಗಿ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ, ಆಮೇನ್. ಪ್ರಿಯರೇ, ಮತ್ತೊಂದಾವರ್ತಿ ದೇವರ ವಾಕ್ಯವನ್ನು ಕಲೀಲಿಕ್ಕೆ ನಾವು ಇಲ್ಲಿ ಒಂದಾಗಿ ಸೇರಿದ್ದೇವೆ. ನಾನು ಕಳೆದ ಸಂದೇಶಗಳಲ್ಲಿ ಮುಖ್ಯವಾಗಿ ಕರ್ತನನ್ನು ನಾವು ಯಾವ ರೀತಿ ಹುಡುಕಬೇಕು, ನಾವು ಕರ್ತನ ಹುಡುಕುವುದಾದರೆ ಆತ ನಮಗೆ ಸಿಕ್ಕುವನು ಎಂಬುದರ ವಿಷಯದಲ್ಲಿ ನಾವು ಬಹಳವಾಗಿ ಕಲಿತುಕೊಂಡೆವು. ಇವತ್ತು ಕೂಡ ಒಂದು ಪ್ರಾಮುಖ್ಯವಾದ ವಿಷಯವನ್ನು ನಿಮ್ಮ ಮುಂದೆ ಇಡಲು ಇಷ್ಟಪಡ್ತಿದ್ದೇನೆ. ಪ್ರಿಯರೇ, ಈ ಒಂದು ಗಲಿಬಿಲಿಯ ಜೀವಿತದಲ್ಲಿ, ಈ ಒಂದು ಸಮಾಧಾನವಿಲ್ಲದ ಜೀವನದಲ್ಲಿ ನಾವು ಹುಡುಕುವುದಾದರೆ ಏನನ್ನು ಹುಡುಕಬೇಕು? ಸತ್ಯವನ್ನು ಹುಡುಕಬೇಕು. ಏನನ್ನು ಕಂಡುಕೊಳ್ಬೇಕು? ಆ ಸತ್ಯದ ಸಾರಾಂಶವನ್ನು ತಿಳ್ಕೊಂಡು ನಮಗೆ ಬೇಕಾದ ಸಮಾಧಾನ, ಸಂತೋಷ, ಪ್ರೀತಿ ಅದು ಮಾತ್ರ ಯೇಸು ಕ್ರಿಸ್ತನಲ್ಲಿ ಮಾತ್ರ ಸಿಗ್ತದೆ ಎಂಬುದಾಗಿ ನಾನು ಹೇಳಲು ಬಯಸುತ್ತೇನೆ. ಪ್ರಿಯರೇ, ಆದರೆ ಇವತ್ತು ನಾವು ಹುಡುಕಬೇಕಾದದ್ದು ನಮ್ಮ ರಕ್ಷಣೆ. ನಾವು ಹುಡುಕಬೇಕಾದದ್ದು ಆತನ ನಿತ್ಯ ಜೀವದ ಒಂದು ದಾರಿ. ಇವತ್ತು ನಾವು ಹುಡುಕ್ತಕ್ಕಂಥದ್ದು ಲೋಕದ ಆಶೆಗಳಿಂದ ನಾವು ತುಂಬೋಗಿದ್ದೇವೆ. ಲೋಕದಲ್ಲಿ ಏನೇನು ಸಿಗ್ತದೆ, ಏನೇನು ನಮಗೆ ಬೇಕಾಗಿದೆ, ಏನನ್ನು ನಾವು ಮಾಡಬೇಕೆಂಬತಕ್ಕಂಥದ್ದನ್ನು ನಾವು ಹುಡುಕ್ತಾ ಇದ್ದೇವೆ. ಪ್ರಪಂಚ ಹುಡುಕುವಾಗ ನಮಗೆ ಎಲ್ಲವೂ ಅಸಮಾಧಾನಕರವಾದ ಒಂದು ಸಂದೇಶ ನಮಗೆ ಸಿಗ್ತಂತಾಗಿದೆ. ಆದರೆ ಇವತ್ತು ನಿಮಗೆ ತಿಳಿಪಡಿಸ್ತಕ್ಕಂಥದ್ದು, ನಾವು ಹುಡುಕುವಾಗ ನಮಗೆ ಸಿಗದಿದ್ದಾಗ ನಿರಾಶೆ ಆಗ್ತದೆ. ಆದರೆ ಇವತ್ತಿನ ಒಂದು ಅಂಶ ನನಗೆ ಬೇಕಾದದ್ದು, ನಾವು ಆತನ ಹುಡುಕಿದ್ರು ಕೂಡ, ತಿಳ್ಕೊಂಡ್ರೂ ಕೂಡ, ಆತನ ಸತ್ಯವನ್ನು ತಿಳಿದು ಕೂಡ ಒಂದೊಂದು ಸಾರಿ ನಾವು ತಿರಸ್ಕಾರ ಮಾಡ್ತಕ್ಕಂಥ ಸ್ವಭಾವ ನಮ್ಮಲ್ಲಿ ಬರ್ತದೆ. ಯಾಕಂದರೆ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅಂಶಗಳು, ನಮಗೆ ಬೇಕಾಗಿರ್ತಕ್ಕಂಥ ಸಂತೋಷ ಈ ಪ್ರಪಂಚ ಸಿಕ್ಕಿದ್ರೂ ಕೂಡ ದೇವರ ಒಂದು ಹೆಸರು ಸಿಕ್ಕಿದಾಗ ಒಂದೊಂದು ಸಾರಿ ನಮ್ಮ ಕಾರ್ಯ ಸಿದ್ಧಿ ಆಗದೇ ಇದ್ದಾಗ, ನಾವೇನು ನೆನೆಸ್ಕೊಳ್ತೇವೆ ಅದು ನಮಗೆ ಸಿಕ್ಕದೇ ಇದ್ದಾಗ ನಾವು ತಿರಸ್ಕಾರ ಮಾಡ್ತೇವೆ. ನಾವು ಈ ಸೊಲೊಮೋನನಿಗೆ ದೇವರು ಹೇಳ್ತಾನೆ, ಮಗನೇ ನೀನು ಭಯಪಡಬೇಡ, ನನಗೋಸ್ಕರ ಆಲಯವನ್ನು ನೀನು ಕಟ್ಟಬೇಕು ಎಂಬುದಾಗಿ ಆಜ್ಞೆಯನ್ನು ಕೊಟ್ಟಾಗ ಸೊಲೊಮೋನನು ಹೋಗಿ ಆತನು ಪ್ರಾರ್ಥಿಸಿ ತನ್ನ ಆಲಯವನ್ನು ಕಟ್ಟಲಿಕ್ಕೆ ಹೋದಾಗ ಅವ್ರು ಹೇಳ್ತಾರೆ, ನಾನು ಎಲ್ಲರ ಹೃದಯಗಳನ್ನು ಪರೀಕ್ಷಿಸುವವನು, ಶೋಧಿಸ್ತಕ್ಕಂಥವನು. ಒಂದು ವೇಳೆ ನೀವು ಸ್ಮರಿಸಿದರೆ, ನನ್ನನ್ನು ನೀವು ಹುಡುಕಿದರೆ ನಾನು ನಿಮಗೆ ಸಿಕ್ಕುವೆನು, ನಾನು ನಿಮಗೆ ದೊರಕುವೆನು, ನಿಮ್ಮ ಪ್ರಾರ್ಥನೆ ಕೇಳುವೆನು, ನಿಮ್ಮನ್ನು ನಾನು ಯಾವಾಗಲೂ ಸದಾಕಾಲ ನಿಮ್ಮನ್ನು ಆಹ್ವಾನಿಸ್ತಿದ್ದೇನೆ ಎಂಬತಕ್ಕಂಥ ಕರೆಯನ್ನು ದೇವರು ಕೊಡುವಾಗ ನಮ್ಮ
ಕೆಲಸ ಹುಡುಕಬೇಕಾಗಿದೆ. ಹುಡುಕುವಾಗ ನಮಗೆ ಬೇಕಾದ ಒಂದು ಆಶ್ವಾಸ ಸಿಗದೇ ಇದ್ದಾಗ, ಒಂದು ವೇಳೆ ನಮಗೆ ಬೇಕಾದ ಒಂದು ಪ್ರಾರ್ಥನೆಯ ಒಂದು ಫಲ ನಮಗೆ ಸಿಗದೇ ಇದ್ದಾಗ, ಫಲಿಸದಿದ್ದಾಗ ನಾವೇನು ಮಾಡ್ತೇವೆ? ನಿರಾಶೆಗೊಳ್ತೇವೆ. ಆ ನಿರಾಶೆಗೊಂಡು ನಾವೇನು ಮಾಡ್ತೇವೆ? ನಾವು ಅದನ್ನು ಬಿಟ್ಟು ಬಿಡ್ತೇವೆ. ಕರ್ತನು ಹೇಳ್ತಾನೆ ಇಲ್ಲಿ 2ನೇ ಪೂರ್ವಕಾಲ ವೃತ್ತಾಂತ 28ನೇ ಅಧ್ಯಾಯ 9ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ನೀನು ಆತನ ಹುಡುಕುವುದಾದರೆ ಆತನಿಗೆ ಸಿಕ್ಕುವನು. ಒಂದು ವೇಳೆ ಆತನನ್ನು ಬಿಟ್ಟರೆ, ಹುಡುಕುವುದನ್ನು ಬಿಟ್ಟರೆ, ಸ್ಮರಿಸುವುದನ್ನು ಬಿಟ್ಟರೆ, ಆತನ ಪಾದಡಿಗೆ ಬರುವುದನ್ನು ಬಿಟ್ಟರೆ, ಕರ್ತನು ಹೇಳ್ತಾನೆ, ಪ್ರಿಯರೇ, ನಿನ್ನನ್ನು ಶಾಶ್ವತವಾಗಿ ತೊರೆದು ಬಿಡುವೆನು, ನಿನ್ನ ಶಾಶ್ವತವಾಗಿ ತಳ್ಳಿಬಿಡುವೆನು ಎಂಬತಕ್ಕಂಥ ವಾಕ್ಯವನ್ನು ಇಲ್ಲಿ ನಾವು ಓದ್ತಿದ್ದೇವೆ. ಎಂಥ ಭಯಂಕರವಾದ ಒಂದು ಮಾತು ಪ್ರಿಯರೇ. ಆದರೂ ಕೂಡ ಮನುಷ್ಯರ ನಾವುಗಳು ಇವತ್ತಿನ ಜೀವನದಲ್ಲಿ ನಾವೇನು ಮಾಡ್ತೇವೆ? ನಾವು ಆತನ ತಿರಸ್ಕಾರ ಮಾಡ್ತಿದ್ದೇವೆ, ತಿರಸ್ಕರಿಸಿದ್ದೇವೆ. ಇದು ಅಂಥ ತಿರಸ್ಕಾರ ಮಾಡಿದ ವ್ಯಕ್ತಿಗಳನ್ನು ನಾವು ನಮ್ಮ ಸತ್ಯವೇದದಲ್ಲಿ ಕಾಣತಕ್ಕಂಥವರಾಗಿದ್ದೇವೆ. ಮೊದಲಿಗೆ ನಿಮಗೆ ಒಂದು ವ್ಯಕ್ತಿಯನ್ನು ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಐಶ್ವರ್ಯವಂತಾದ ಒಬ್ಬ ಯವನಸ್ಥನು ಬಹಳ ಐಶ್ವರ್ಯವಂತನಾಗಿದ್ದನು. ಅದನ್ನು ನಾವು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಓದ್ತಕ್ಕಂಥವರಾಗಿದ್ದೇವೆ. ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ ನಮಗೆ 22ನೇ ವಚನದಲ್ಲಿ ಐಶ್ವರ್ಯವಂತನ ತಿರಸ್ಕಾರದ ಬಗ್ಗೆ ನಾವು ನೋಡೋಣ ಪ್ರಿಯರೇ. ನೋಡಿ, ಕ್ರಿಸ್ತನನ್ನು ತಿಳ್ಕೊಂಡವರು, ಕ್ರಿಸ್ತನು ತನ್ನ ಸೇವೆಯನ್ನು ಅಲ್ಲಿ ಮಾಡುವಾಗ ಹಳ್ಳಿಗೆ ಹೋಗಿ, ಎಲ್ಲ ಪಟ್ಟಣಗಳಿಗೆ ಹೋಗಿ ತನ್ನ ವಾಕ್ಯವನ್ನು ಸಾರ್ತಿರುವಾಗ, ಯುಗದ ಸಮಾಪ್ತಿಯಾಗಿದೆ, ನೀವು ರಕ್ಷಣೆ ಹೊಂದಿರಿ, ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿ, ಪಾಪದಿಂದ ಬಿಡುಗಡೆ ಹೊಂದಿ ಎಂಬತಕ್ಕಂಥ ಆ ಶುಭ ಸಂದೇಶದ ಸಮಾಚಾರವನ್ನು ನಮ್ಮ ಯೇಸು ಸ್ವಾಮಿ ಮಾಡುವಾಗ ಅಲ್ಲಿಗೆ ಒಬ್ಬ ಯವನಸ್ಥ ಮಗನು ಬರ್ತಾನೆ. ನೋಡಿ ಪ್ರಿಯರೇ, ಐಶ್ವರ್ಯವಂತನಾದ ಯವನಸ್ಥನು ಬಂದು ಹೀಗೆ ಕೇಳ್ತಾನೆ ಆತನನ್ನು, ಗುರುವೇ, ಸ್ವಾಮಿಯೇ, ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಒಬ್ಬ ಐಶ್ವರ್ಯವಂತನು ವಿಚಾರಿಸಿದ್ದಕ್ಕೆ ಯೇಸು ಆತನಿಗೆ ಉತ್ತರ ಕೊಟ್ಟದ್ದು. ಆತನ, ಸ್ವಾಮಿ, ನಾನು ನಿತ್ಯ ಜೀವನ ಪಡಬೇಕಾದ್ರೆ ಏನು ಮಾಡಬೇಕು? ನಾನು ಎಲ್ಲ ಒಳ್ಳೆಯ ಕಾರ್ಯ ಮಾಡಿದ್ದೇನೆ ಅಂತ ಹೇಳ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಎಲ್ಲ ಒಳ್ಳೆಯ ಕಾರ್ಯ ಯಾವುದು ಒಳ್ಳೆಯದಿದೆ, ಯಾವುದು ಒಳ್ಳೆಯದಿಲ್ಲ ಅಂತ ಆತನಿಗೆ ಹೇಳ್ತಾ ಹೋಗ್ತಾನೆ ಪ್ರಿಯರೇ. ಇಲ್ಲಿ ಭಾಳ ಚೆನ್ನಾಗಿ ಆ 22ನೇ ವಚನದಲ್ಲಿ ನಾವು ಓದ್ತೇವೆ, ಆ ಯವನಸ್ಥನು ಬಹಳ ಆಸಕ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಈ ಮಾತು ನಂದು ಏನು ಮಾತಿದು? ಯೇಸು ಕ್ರಿಸ್ತನು ಹೇಳಿದನು, ನೀನು ಹೋಗಿ ಒಳ್ಳೆಯ ಕಾರ್ಯವನ್ನು ಮಾಡಬೇಕಾಗಿದೆ. ನೀನೇನು ಮಾಡಬೇಕಾಗಿದೆ? ನೀನು ದೇವರ ವಾಕ್ಯವನ್ನು ನೀನು ಕೇಳಿದವನು, ನೀನು ವಿಶೇಷವಾದ ರೀತಿಯಲ್ಲಿ ಎಲ್ಲದರಲ್ಲೂ ಒಳ್ಳೆಯನಾಗಿರಬೇಕು, ಸುಳ್ಳು ಹೇಳಬಾರದು, ನರಯತ್ನ ಮಾಡಬಾರದು, ವಿಚಾರ ಮಾಡಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು ಎಂಬತಕ್ಕಂಥ ವಿಷಯನ ಕೇಳಿದಾಗ ಇದೆಲ್ಲವನ್ನು ಮಾಡಿದ್ದೇನೆ ನಾನು, ಇದೆಲ್ಲವೂ ಸರಿಯಾಗಿ ಮಾಡಿದ್ದೇನೆ ಎಂಬುದಾಗಿ ಹೇಳುವಾಗ ಯೇಸು ಕ್ರಿಸ್ತನು ಹೇಳ್ತಾನೆ ಯವನಸ್ಥನೇ, ನಿಲ್ಲಿರ್ತಕ್ಕಂಥ ಐಶ್ವರ್ಯವನ್ನು ಹೋಗಿ ಬಡವರಿಗೆ ಮಾರು, ಬಡವರಿಗೆ ಕೊಡು ಎಂಬುದಾಗಿ ಹೇಳುವಾಗ ಆ ಮಾತನ್ನು ಕೇಳಿದ ಯವನಸ್ಥನು, ಯೇಸು ಕ್ರಿಸ್ತನ ನಂಬಲಿಕ್ಕೆ ಬಂದವನು, ಯೇಸು ಕ್ರಿಸ್ತನ ನಿತ್ಯ ಜೀವದ ಹಾದಿಯನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಬಂದವನು, ಬಹಳ ದುಃಖದಿಂದ ಆತನು ಹಿಂದೆ ಹೊರಟು ಹೋದನೆಂಬುದಾಗಿ ಹೇಳುತ್ತಾನೆ ಪ್ರಿಯರೇ. ನನ್ನ ಆತ್ಮೀಯ ಸ್ನೇಹಿತೆಯರೇ, ನನ್ನ ಹಿರಿಯರೇ, ಯವನಸ್ಥ ಮಕ್ಕಳೇ, ಈಗೋ ಈ ಯವನಸ್ಥ ಮಗನು ವಿಶೇಷವಾದ ರೀತಿಯಲ್ಲಿ ಕ್ರಿಸ್ತನ ಹತ್ರ ಬಂದು ನಿತ್ಯ ಜೀವ ಪಡಲಿಕ್ಕೆ ಬಂದಂಥ ವ್ಯಕ್ತಿ. ಅವನು ಏನು ಹೇಳ್ದವನು? ಈ ಮಾತನ್ನು, ಯೇಸು ಕ್ರಿಸ್ತನ ಮಾತನ್ನು ಕೇಳಿ ಆತನು ದುಃಖಿತನಾದ. ನೋಡಿ, ಭಾಳ ಚೆನ್ನಾಗಿ ಓದ್ತಾನೆ, ಇನ್ನೊಂದ್ಸರಿ ಓದ್ತೇನೆ ಅದನ್ನು. ಆ ಯವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ತಿರಸ್ಕಾರದ ಸ್ವಭಾವ ಯವನಸ್ಥ ಮಕ್ಕಳಲ್ಲಿ ಇವತ್ತು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಅವ್ರಿಗೆ ಆಸಕ್ತಿ ಕಡಿಮೆ ಆಗ್ತಾ ಇದೆ.
ಪ್ರಿಯವನವನ ಮಕ್ಕಳೇ, ನಮ್ಮನ್ನು ಕರ್ತನು ಸೃಷ್ಟಿಸಿ ನಮ್ಮ ತಂದೆಗಳ ಮುಖಾಂತರ ನಮ್ಮನ್ನು ಒಳ್ಳೆಯ ಕ್ರೈಸ್ತರನ್ನಾಗಿ ಮಾಡಿದ್ದಕ್ಕೋಸ್ಕರ ನಾವು ಸ್ತೋತ್ರ ಹೇಳಬೇಕಾಗಿದೆ. ಆದರೆ ನೋಡಿ, ಇಲ್ಲಿ ಈ ಯವನಸ್ಥ ಮಗನು ಬಹಳ ಧನವುಳ್ಳವನಾಗಿದ್ದನು, ಐಶ್ವರ್ಯವಂತನು, ಯಾವುದೂ ಅಂತ ಕಡಿಮೆ ಇರಲಿಲ್ಲ. ಇವತ್ತು ಆಗ್ತಾನೆ ನೋಡ್ರಿ, ಐಶ್ವರ್ಯವಂತರಿಗೆ ದೇವರೆಂಬತಕ್ಕಂಥದ್ದು, ದೇವರ ನಾಮ ಬಹಳ ಕಡಿಮೆ ಆಗಿದೆ ಅವರಿಗೆ. ಆದರೂ ಈ ಯವನಸ್ಥನು ಅಲ್ಲಿ ಕೂಡ ಆತನ ಮನಸ್ಸು ಒಪ್ಪದೆ ಆತ ದುಃಖಿತನಾಗಿ ತಿರಸ್ಕಾರ ಮಾಡಿದನು. ಪ್ರಿಯರೇ, ವಿಶೇಷವಾದ ರೀತಿಯಲ್ಲಿ ಯೇಸು ಆತನನ್ನು ನೋಡಿ ಹೇಗೆ ಅನಿಸಿರ್ಬೋದು, ಆತನಿಗೆ ಆತನ ಕರೆದು ಮಾತಾಡಿರ್ಬೋದಲ್ಲ, ಹೇಗೆ ಅನಿಸಿರ್ಬೋದು ಆತನಿಗೆ. ಆ ಸಮಯದಲ್ಲಿ ಯೇಸು ಅಂಥ ಒಂದು ಯೌವನಸ್ಥರಿಗೆ ಒಂದು ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದೆ. ಪ್ರಿಯರೇ, ಇವತ್ತು ಕೂಡ ಕರ್ತನ ನಂಬಿದವರು ಯೌವನಸ್ಥ ಮಕ್ಕಳು ಬಹಳವಾಗಿ ಇವತ್ತು ಕರ್ತನನ್ನು ಆರಾಧಿಸಿದ್ದಾರೆ. ಆದರೆ ಒಂದಲ್ಲ ಒಂದು ಸಮಯದಲ್ಲಿ ನಿಮ್ಮ ಐಶ್ವರ್ಯನ ಹಂಚಿಕೊಡಿ. ಇವತ್ತು IT ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಯೌವನಸ್ಥ ಮಕ್ಕಳು ಕೆಲಸ ಮಾಡ್ತಾ ಇದ್ದಾರೆ. ಅವರು ದೇವರಿಗೆ ಕಾಣಿಕೆ ಕೊಡುವುದರಲ್ಲಿ ತಾರತಮ್ಯವನ್ನು ಕಾಣತಕ್ಕಂಥವರಾಗಿದ್ದ ಪ್ರಿಯರೇ, ಪ್ರಿಯ ಯೌವನಸ್ಥ ಮಕ್ಕಳೇ, ಪ್ರಿಯ ಸಭೆಯ ಸೇವಕರೇ, ದೇವರಿಗೆ ಕೊಡಬೇಕಾದ ಕಾಣಿಕೆಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಕೊಟ್ಟಾಗ ಆತನು ನಮಗೆ ಎಷ್ಟು ಆಶೀರ್ವಾದ ಕೊಡ್ತೇನೆ ಅಂತ ಹೇಳುವಾಗ ಅದನ್ನು ಎಣಿಸಲಿಕ್ಕೆ ನಮಗೆ ಆಗಲಿಕ್ಕಿಲ್ಲ. ಯೌವನಸ್ಥ ಮಕ್ಕಳೇ, ನೀವು ಸರಿಯಾದ ರೀತಿಯಲ್ಲಿ ದಶಮ ಭಾಗವನ್ನು ದೇವರಿಗೆ ಅರ್ಪಿಸುವುದಾದರೆ ಆಶೀರ್ವಾದವು ನಿಮಗೆ ತಲಾಂತರಕ್ಕೂ ಇರುತ್ತೆಂಬುದಾಗಿ ಹೇಳ್ತದೆ. ನನಗೆ ನಿಮ್ಮ ನಿಮ್ಮ ಪುಟ್ಟ ಕಾಣಿಕೆಗಳನ್ನು ಕೊಟ್ಟು ನೋಡಿ, ನಾನು ನಿಮಗೆ ಆಶೀರ್ವದಿಸುವೆನು, ನಾನು ನಿಮಗೆ ನಿಮ್ಮ ಬಿಡಾರದವನ್ನು ಇಡಿಸಲಾರದಷ್ಟು ನಿಮಗೆ ಆಶೀರ್ವಾದ ಕೊಡ್ತೀನಿ ಎಂಬುದಾಗಿ ಹೇಳ್ತೇನೆ. ಪ್ರಿಯರೇ, ಒಂದು ವೇಳೆ ಈ ವ್ಯಕ್ತಿ ಐಶ್ವರ್ಯವಂತನಾದ ವ್ಯಕ್ತಿ ಒಂದು ವೇಳೆ ಆತನು ಆ ದೇವರ ಮಾತನ್ನು ಕೇಳಿದಾಗಿದ್ದರಿಂದ ಆತನು ಇನ್ನೂ ಎಷ್ಟೋ ಧನವಂತನಾಗಿ ಬಾಳಬಹುದಾಯಿತು, ಆಶೀರ್ವಾದ ಹೊಂದಬಹುದಾಯಿತು, ನಿತ್ಯ ಜೀವಕ್ಕೆ ಆತನಿಗೆ ಪರ್ಮಿಟ್ ಸಿಗ್ತಾ ಇತ್ತು. ಇವತ್ತು ಕೂಡ ನಾನು ನೀವು ಕೂಡ ಆ ತಿರಸ್ಕಾರ ಸ್ವಭಾವದಿಂದ ಇವತ್ತು ನಾವು ಬಾಳುತ್ತಿದ್ದೇವೆ. ಆ ತಿರಸ್ಕಾರದ ಸ್ವಭಾವವನ್ನು ಬಿಡಬೇಕಾಗಿದೆ ಪ್ರಿಯರೇ. ನಾವು ಆತನ ಹೊಂದಿಕೊಳ್ಳಬೇಕಾಗಿದೆ, ಆತನನ್ನು ವಿಶೇಷವಾದ ರೀತಿಯಲ್ಲಿ ನಾವು ಸ್ಮರಿಸಬೇಕಾಗಿದೆ. ಸಭೆಗಳಿಗೆ ನಾವು ಹೋಗಿ ಯೌವನಸ್ಥ ಮಕ್ಕಳು ಸಭೆಯಲ್ಲಿ ಸತ್ಯವೇದಗಳನ್ನು ಪಠಣ ಮಾಡಬೇಕಾಗಿದೆ, ಸತ್ಯತೆಗಳನ್ನು ತಿಳ್ಕೊಳ್ಳಬೇಕಾಗಿದೆ, ಆತನ ಆಜ್ಞೆಗಳನ್ನು ಕೈಗೊಳ್ಳಬೇಕಾಗಿದೆ. ಆತನು ಮಾಡಿದ ಲೋಪಕಾರಗಳನ್ನು ನಾವು ಸ್ಮರಿಸಿ ನಾವು ಆತನ ಘನಪಡಿಸುವಾಗ ಆತನು ನಮಗೆ ಯಾವಾಗಲೂ ಸರ್ವಕಾಲ ಯುಗಾಂತರಕ್ಕೂ ನಮ್ಮ ಜೊತೆಯಲ್ಲಿ ಇರ್ತಾನೆಂಬತಕ್ಕಂಥದ್ದಾಗಿದೆ. ಶಾಶ್ವತವಾಗಿ ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ, ಇಲ್ಲ ನಿಮ್ಮನ್ನು ಶಾಶ್ವತವಾಗಿ ತಳ್ಳಿಬಿಡುತ್ತೇನೆ ಎಂಬತಕ್ಕಂಥ ವಾಕ್ಯ ಕೂಡ ಇಲ್ಲಿ ಬರೆದಿದೆ. ನೋಡಿ ಎಷ್ಟು ಚೆನ್ನಾಗಿ ವಾಕ್ಯನ ತಿಳಿಸಿದ ಪ್ರಿಯರೇ. ಹೌದು, ಮತ್ತೊಂದು ಗಳಿಗೆಯನ್ನು, ಮತ್ತೊಂದು ಸಿಚುವೇಶನ್, ಮತ್ತೊಂದು ಸಂದರ್ಭ ನಿಮ್ಮ ಮುಂದಿಡ್ತಕ್ಕಂಥ ನಾಗಿದ್ದೆ ನಾನು. ಇವನು ಒಬ್ಬ ಯೌವನಸ್ಥನ ತಿರಸ್ಕಾರ ಮಾಡಿದ. ಯೇಸು ಕ್ರಿಸ್ತನ ತನ್ನೆಲ್ಲ ಕೆಲಸ ಮುಗಿಸಿ ಕೊನೆಯ ಗಳಿಗೆ ಬಂದಿತ್ತು. ಆತನ ಈ ಹೊಲಕ್ಕೆ ಬಿಟ್ಟು ಹೋಗಲಿಕ್ಕೆ ಕೊನೆಯ ಗಳಿಗೆ. ಆ ಸಮಯದಲ್ಲಿ ತನ್ನ ಶಿಷ್ಯರ ಜೊತೆಯಲ್ಲಿ ಗೆತ್ಸೇಮನ ತೋಟಕ್ಕೆ ಹೋಗ್ತಾನೆ ಪ್ರಿಯರೇ. ಆ ಗೆತ್ಸೇಮನ ತೋಟದಲ್ಲಿ ಆತನು ಹೋಗಿ ಬಹಳ ದುಃಖದಿಂದ ಪ್ರಾರ್ಥನೆ ಮಾಡಲಿಕ್ಕೆ ಹೊರಡ್ತಾನೆ. ಆ ಗೆತ್ಸೇಮನೆ ತೋಟದಲ್ಲಿ ಪ್ರಾರ್ಥಿಸುವಾಗ ಆತನ ಶಿಷ್ಯರು ನಿದ್ರೆ ಹೋದರು. 3 ಸರಿ ಬಂದು ಕೇಳ್ತಾರೆ, ಅಯ್ಯೋ ಇನ್ನೂ ಮಲಗಿದ್ದೀರಾ, ಎಚ್ಚರವಾಗಿ ನನಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬತಕ್ಕಂಥ ಕೂಗನ್ನು ಕೇಳುವಾಗ ಅಲ್ಲಿ ಕೂಡ ಆತನ ಜೊತೆಯಲ್ಲಿದ್ದ ಶಿಷ್ಯರು ಕೂಡ ಆತನ ಮರೆತರು ಎಂಬುದಾಗಿ. ಆತನ ಮರೆತರು ಮಾತ್ರವಲ್ಲ, ಆತನ ಜೊತೆಯಲ್ಲಿ ಸೇವೆಯಲ್ಲಿದ್ದ ಆತನ ಬಹಳ ಹತ್ತಿರವಾದ ಸೇವಕ ಅಂತ ಹೇಳಬಹುದು, ಡಿಸೈಪಲ್, ಆತನು ಯೂದನು.
ಯೂದನು ಆ ಸಮಯದಲ್ಲಿ ಕಳ್ಳರಂತೆ ಬಂದು ಎಲ್ಲ ಜನಗಳ ಜೊತೆಯಲ್ಲಿ ವಿಶೇಷವಾದ ರೀತಿಯಲ್ಲಿ ಆತನು ಬಂದು ಯೇಸು ಕ್ರಿಸ್ತನನ್ನು ಹಿಡ್ಕೊಳ್ಳಲಿಕ್ಕೆ ಅವನು ಬರ್ತಾನೆ ಪ್ರಿಯರೇ. ಆ ಇಟ್ಕೊಟ್ಟಾಗ ಹೇಗಿರುವ ಸಂದರ್ಭ, ನಾನು ನೀವು ಆ ಸಂದರ್ಭದಲ್ಲಿ ಅಲ್ಲಿದ್ದಾರೆ. ನಾವೇನು ಮಾಡ್ತಿದ್ವಿ? ಆತನ ಹಿಡಿಲಿಕ್ಕೆ ಯಾರು ಬಂದರು? ಹೆಂಗೆ ಬಂದರು ಗೊತ್ತಾ? ಕತ್ತಿ, ದೊಣ್ಣೆಗಳು, ಏನೇನೋ ತಗೊಂಡು ಬಂದರು. ಆತನನ್ನು ಹೊಡಿಬೇಕು, ಆತನ ಹಿಂಸೆ ಪಡಿಸ್ಬೇಕು. ನೋಡಿ, ಆಗಿನ ಕಾಲದಲ್ಲಿ ಎಷ್ಟು ಕಠಿಣವಾದ ಕಾಲ ಇತ್ತು. ಆ ಕಠಿಣವಾದ ಕಾಲದಲ್ಲಿ ಕೂಡ ಯೇಸು ಕ್ರಿಸ್ತನು ಮನುಷ್ಯನಿಗೆ ಬೇಕಾದ ರಕ್ಷಣೆ ಯೋಜನೆಯನ್ನು ತಿಳಿಸುವಾಗ, ನಿತ್ಯ ಜೀವದ ಸಂದೇಶವನ್ನು ಹೇಳುವಾಗ ಆ ಯವನಸ್ಥ ಮಗನು ಓಡೋದನು. ಇಲ್ಲಿ ಶಿಷ್ಯರ ಜೊತೆಯಲ್ಲಿ ಗೆತ್ಸೆಮನೆ ತೋಟದಲ್ಲಿದ್ದಾಗ ಆತನ ಹೊರಗಡೆ ಬಂದಾಗ ಯೂದನು ಆತನ ಶಿಷ್ಯ, ಒಬ್ಬ ಆಪ್ತ ಶಿಷ್ಯ ಅಂತ ಹೇಳಲಿಕ್ಕೆ ತಪ್ಪಾಗಲಿಕ್ಕಿಲ್ಲ. ಆತನ ಹಿಡ್ಕೊಟ್ಟನು. ಯಾವ ರೀತಿ? ಹೋಗಿ ಆತನ ಹತ್ರ ಮುದ್ದಿಟ್ಟನು. ನೋಡಿ, ಕಿಸ್ ಆಫ್ ಬಿಟ್ರಾಯಲ್. ಎಂಥ ಒಂದು ಸಿಚುವೇಶನ್. ಆ ಸಮಯದಲ್ಲಿ ದೊಣ್ಣೆಗಳನ್ನು, ಕತ್ತಿಗಳನ್ನು ಎತ್ಕೊಂಡ್ತಕ್ಕಂಥ ವ್ಯಕ್ತಿಗಳನ್ನು ಯೇಸು ಕ್ರಿಸ್ತನು ಹೇಳ್ತಾನೆ ಅವ್ರಿಗೆ, ಅಯ್ಯೋ, ಈ ನನ್ನನ್ನು ಇಡ್ಲಿಕ್ಕೆ ಇದೆಲ್ಲ ತಗೊಂಡ್ಬಂದಿದ್ದೀರಾ ನೀವು? ಇದೆಲ್ಲ ಬೇಕಾಗಿರ್ಲಿಕ್ಕಿಲ್ಲ. ಇದು ನಾನಿದ್ದೇನೆ. ನಿಮಗೇನು ಅನಿಸ್ಬೇಕು, ಏನು ಮಾಡಬೇಕು ಅಂತಕ್ಕಂಥ ಮಾಡಿ ಎಂಬತಕ್ಕಂಥ ವಾಕ್ಯವನ್ನು ಕೇಳುವಾಗ ಅಲ್ಲಿ ನಿಂತಿದ್ದ ಶಿಷ್ಯರು ಬೇರೆಯವರೆಲ್ಲ ಏನು ಮಾಡಿದ್ರು? ಓಡಿ ಹೋದರು. ನೋಡಿ, ಬಿಟ್ಟು ಓಡಿ ಹೋದರು, ತಿರಸ್ಕಾರ ಮಾಡಿದರು. ಯೇಸುವಿನ ಜೊತೆಯಲ್ಲಿ ಇದ್ದವರು, ನಡೆದಾಡಿದವರು, ಆತನ ವಾಕ್ಯ ಕೇಳಿದವರು, ಆತನ ಜೊತೆಯಲ್ಲಿ ಎಲ್ಲ ಆಲೋಚನೆಗಳನ್ನ ಹಂಚ್ಕೊಂಡವರು ತಕ್ಷಣ ಭಯಪಟ್ಟು ತಮ್ಮ ಜೀವಕ್ಕೆ ಹೆದರಿ ಓಡಿ ಹೋದರು ಎಂಬುದಾಗಿ ಹೇಳ್ತಾರೆ. ಆದರೆ ಯೇಸು ಕ್ರಿಸ್ತನು ಹೇಳ್ತಾನೆ, ಇಲ್ಲಿ ನಾವು 1ನೇ ಕಾಲಪುರ ವೃತ್ತಾಂತ 28ನೇ ಅಧ್ಯಾಯ 9ನೇ ವರ್ಷ ಏನು ನೋಡಿದ್ವಿ ನಾವು? ನಿಮ್ಮನ್ನು ಶಾಶ್ವತವಾಗಿ ನಾನು ತಳ್ಳಿಬಿಡುತ್ತೇನೆ. ಯಾವಾಗ ನನ್ನನ್ನು ತಿರಸ್ಕರಿಸುತ್ತೀರೋ? ಪ್ರಿಯರೇ, ಆತ್ಮೀಯ ಬಂಧುಗಳೇ, ಕ್ರಿಸ್ತನನ್ನು ತಿರಸ್ಕರಿಸುವುದಾದರೆ ನಮಗೆ ಈ ಲೋಕದಲ್ಲಿ ಬೇರೆ ಯಾವ ರಕ್ಷಣೆ ಸಿಕ್ಕಲಿಕ್ಕಿಲ್ಲ. ನಮಗೆ ರಕ್ಷಣೆ ಆಗಬೇಕಾದರೆ, ನಾವು ನಿತ್ಯ ಜೀವನವನ್ನು ಕಾಣಬೇಕಾದರೆ ನಾವು ಸದಾಕಾಲ ಆತನನ್ನು ಸ್ಮರಿಸುವ ಮಕ್ಕಳಾಗಿ ಇರಬೇಕಾಗಿದ್ದ ಪ್ರಿಯರೇ. ಆತನನ್ನು ನಾವು ಕಂಡು ಆತನ ಕೃಪೆಯಲ್ಲಿ ಬೆಳೆಯುವಾಗ ಆತ ನಮ್ಮನ್ನು ಬಹಳ ಉನ್ನತ ಮಟ್ಟದಲ್ಲಿ ಬೆಳೆಸ್ತಾನೆ ಎಂಬತಕ್ಕಂಥ ವಾಕ್ಯ ಕೂಡ ನಮಗೆ ಇಲ್ಲಿ ಕಾಣ್ತಕ್ಕಂಥದ್ದಾಗಿದೆ. ಆದ್ದರಿಂದ ನನ್ನ ಪ್ರೀತಿಯ ಬಂಧುಗಳೇ, ನನ್ನ ಪ್ರೀತಿಯ ವೀಕ್ಷಕರೇ, ಈಗೋ ಯೇಸು ಕ್ರಿಸ್ತ ನಿತ್ಯ ಜೀವಕ್ಕೆ ನಾವು ಬಾಧ್ಯಸ್ಥರಾಗೋಣ. ಆತನ ಸ್ಮರಿಸೋಣ, ಆತನ ನಾವು ಯಾವಾಗಲೂ ಹುಡುಕೋಣ. ಒಂದು ವೇಳೆ ಆತನ ಹುಡುಕುವಾಗ ನಮಗೆ ಸಿಗ್ತಾನೆ. ಎಲ್ಲ ಸಮಯದಲ್ಲಿ, ಎಲ್ಲ ಗಳಿಗೆಯಲ್ಲಿ ನಮಗೆ ಖಂಡಿತವಾಗಿಯೂ ಆತನ ದೊರೆಯುತ್ತಾನೆ ಎಂಬತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. 3ನೇದಾಗಿ, ಯೋಹಾನನ ಬರೆದ ಸುವಾರ್ತೆ 6ನೇ ಅಧ್ಯಾಯ 66ನೇ ವಚನದಲ್ಲಿ ನಮಗೆ ಈ ರೀತಿ ಒಂದು ವಾಕ್ಯ ಬರ್ತದೆ. ಯೇಸು ತಾನೇ ನಿಜವಾದ ರೊಟ್ಟಿ ಎಂದು ಹೇಳ್ತಕ್ಕಂಥದ್ದಾಗಿದೆ. ಹೌದು, ಆತನು ನಿಜವಾದ ರೊಟ್ಟಿ. ಇದನ್ನು ವಿಶೇಷವಾಗಿ ಆತನು ಹೇಳುವಾಗ ಆತನ ಶಿಷ್ಯರೆಲ್ಲರೂ ಯಹೂದ್ಯರು ಈತನ ಪ್ರಶ್ನೆ ಮಾಡಿದರು, ಯಾಕೆ ಇವನು ಹೀಗೆ ಮಾತಾಡ್ತಾನೆ? ಯಾಕೆ ಈತನು ಈ ರೀತಿ ಹೇಳ್ತಾ ಇದ್ದಾನೆ? ಈತನು ಜೋಸೆಫನ ಮಗನಲ್ಲವೇ? ಈತನು ಆ ಒಂದು ಬಡಗಿಯ ಮಗನಲ್ಲವೇ? ಇವನು ನಾನೇ ನಿಜವಾದ ರೊಟ್ಟಿ, ನಾನು ಪರಲೋಕದಿಂದ ಬಂದ ರೊಟ್ಟಿ ಎಂಬತಕ್ಕಂಥದ್ದಾಗಿ ಯಾಕೆ ಹೇಳ್ತಿದ್ದಾನೆ ಎಂಬತಕ್ಕಂಥ ಆ ವಿಷಯ ಹೇಳುವಾಗ ಎಲ್ಲರೂ ಆತನ ಪ್ರಶ್ನೆ ಮಾಡ್ತಕ್ಕಂಥದ್ದಾಗಿದ್ದಾರೆ. ನಮಗೊಂದೊಂದು ವೇಳೆ ಅಂಥ ಒಂದೊಂದು ಪ್ರಶ್ನೆ ಕೂಡ ನಮಗೆ ಕಾಡ್ತಕ್ಕಂಥದ್ದಾಗಿದೆ ಅಲ್ಲ ಪ್ರಿಯರೇ? ನಾವು ಕೂಡ ಕಾಡ್ತೇವೆ ಅದನ್ನು. ಹೋಗಿ ಆ ಸಮಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ನಿಜವಾದ ರೊಟ್ಟಿ, ಜೀವಕರವಾದ ರೊಟ್ಟಿ
ನನ್ನನ್ನು ತಿಂದವನು, ನನ್ನ ಮಾಂಸವನ್ನು ತಿಂದವನು, ರಕ್ತನ ಕುಡಿದವನು ಪರಲೋಕ ರಾಜ್ಯಕ್ಕೆ ಸೇರ್ತಕ್ಕಂಥದ್ದಾಗಿದೆ ಅಂತ ಹೇಳುವಾಗ ಇವರಿಗೆಲ್ಲ ಆಶ್ಚರ್ಯಚಕಿತರಾದರು. ನಂಬಲಿಕ್ಕೆ ಅಸಾಧ್ಯವಾಯಿತು. ಹೇಗೆ ಸಾಧ್ಯ ಈತನು ಮನುಷ್ಯನು, ಈತನು ನಮ್ಮ ಜೊತೆಯಲ್ಲಿ ಹುಟ್ಟಿ ಬೆಳೆದವನು ಅಂತಕ್ಕಂಥದ್ದಾಗಿ ಅನೇಕ ಜನರು ಅಲ್ಲಿದ್ದರೆ ಹೇಳಿದ್ರು. ಅದೇ ರೀತಿ ಆತನ ಜೊತೆಯಲ್ಲಿದ್ದ ಶಿಷ್ಯರು ಇದನ್ನು ಅನೇಕ ಜನರು ಅದನ್ನು ನಂಬಲಿಲ್ಲ, ಬಿಟ್ಟು ಓಡಿ ಹೋದರೆಂಬುದಾಗಿ 66ನೇ ವರ್ಷದಲ್ಲಿ ನಾವು ಓದ್ತೇವೆ. ದಯಮಾಡಿ ಅದು ಓದೋಣ. ಏನು ಹೇಳ್ತಾರೆ ನೋಡಿ, ಇಲ್ಲಿ 66 ಭಾಳ ಚೆನ್ನಾಗಿ ಹೇಳ್ತದೆ. ಇಲ್ಲಿ ಯೋಹಾನ ಬರೆದ ಸುವಾರ್ತೆ 6:66ನಲ್ಲಿ ಒಂದು ವಾಕ್ಯವನ್ನು ಇಲ್ಲಿ ಓದಲಿಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಇಲ್ಲಿ ಹೇಳ್ತದೆ ವಿಶೇಷವಾದ ರೀತಿಯಲ್ಲಿ ನೋಡಿ ಏನು ಹೇಳ್ತದೆ ಇಲ್ಲಿ. ಅಂದಿನಿಂದ ಆತನ ಶಿಷ್ಯರು ಅನೇಕರು ಹಿಂಜರಿದು ಆತನು ಕೂಡ ಸಂಚಾರ ಮಾಡುವುದನ್ನು ಬಿಟ್ಟರು. ನೋಡಿ, ಆತನ ಸೇವೆಯಲ್ಲಿದ್ದವರು ಅಂದಿನಿಂದ ಆತನ ಸೇವೆಗೆ ಹೋಗಲಿಕ್ಕೆ ಬಿಟ್ಟರು, ಅದನ್ನು ತಿರಸ್ಕಾರ ಮಾಡಿದರು ಪ್ರಿಯರೇ. ವಿಶೇಷವಾದ ರೀತಿಯಲ್ಲಿ ನೋಡಿ, ಆತನ ಶಿಷ್ಯರು ಕೂಡ ಆತನ ನಂಬಲಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನ ನನಗೋಸ್ಕರ ನಿಮಗೋಸ್ಕರ ಆ ನೋವನ್ನು ಕಲ್ವೇರಿ ಬೆಟ್ಟದ ಮೇಲೆ ಅನುಭವಿಸಿದನು, ಘೋರ ಶಿಕ್ಷೆ ಅನುಭವಿಸಿದನು. ನಮ್ಮ ಪಾಪಗಳಿಗೋಸ್ಕರ ತಾನು ತನ್ನನ್ನು ಆ ವೈಭವದ ಪರಲೋಕದ ವೈಭವವನ್ನು ಬಿಟ್ಟು ಈ ಲೋಕಕ್ಕೆ ಬಂದು, ಪಾಪದ ಲೋಕಕ್ಕೆ ಬಂದು ನನ್ನಂತೆ ನಿಮ್ಮಂತೆ ಜೀವಿಸಿ ಯಾವ ಶೋಧನೆಗೆ ಒಳಗಾಗದೆ ಆತನು ನಮಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟನು. ಅಂಥ ಜೀವಕರವಾದ ರೊಟ್ಟಿ ಯೇಸು ಕ್ರಿಸ್ತನೇ. ಆ ಯೇಸು ಕ್ರಿಸ್ತನ ನಂಬೋದರಲ್ಲಿ ಸದಾಕಾಲ ನಮಗೆ ಆಶೀರ್ವಾದ ಉಂಟು ಪ್ರಿಯರೇ. ಆತನ ತೊರೆಯಬಾರದು ನಾವು. ನಾನು ನಿನ್ನ ತೊರೆಯುವುದಿಲ್ಲ, ನಿನ್ನ ಯಾವಾಗಲೂ ನಾನು ಉದ್ಧಾರ ಮಾಡ್ತೇನೆ, ನಿನ್ನನ್ನು ಬೆಳೆಸ್ತೇನೆ, ನಿನ್ನನ್ನು ನಾನು ರಕ್ಷಣೆ ಯೋಜನೆ ಇಟ್ಟು ನಿನ್ನನ್ನು ನನ್ನ ಮಗನಾಗಿ ಅಂಗೀಕರಿಸಿಕೊಳ್ತೇನೆ. ನಾನು ಬರೋ ಗಳಿಗೆಯಲ್ಲಿ ನೀವು ನನ್ನ ಜೊತೆ ಆ ಪರಲೋಕ ರಾಜ್ಯವನ್ನು ಸೇರುತ್ತೀರಿ, ಆ ನಿತ್ಯ ಜೀವದ ಅನುಭವವನ್ನು ನೀವು ಪಡಿತೀರಿ ಎಂಬತಕ್ಕಂಥ ವಾಗ್ದಾನವನ್ನು ನಾವು ಕಾಣ್ತಕ್ಕಂಥವರಾಗಿದ್ದೇವೆ ಪ್ರಿಯರೇ. ಅದನ್ನು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ವಿಶೇಷವಾದ ರೀತಿಯಲ್ಲಿ ಕ್ರಿಸ್ತ ವಿರೋಧಿಗಳಾದ ದುರ್ಬೋಧಕರ ವಿಷಯದಲ್ಲಿ ಎಚ್ಚರಿಕೆ ಪಡೋಣ. ಕ್ರೈಸ್ತನನ್ನು ನಾನೇ ಕ್ರೈಸ್ತನತಕ್ಕಂಥ ಸುಳ್ಳು ಬೋಧನೆ ಮಾಡ್ತಕ್ಕಂಥವ್ರಿದ್ದಾರೆ, ಅವರ ಬಗ್ಗೆ ಎಚ್ಚರ ಪಡೋಣ. ನಾವು ವಿಶೇಷವಾದ ರೀತಿಯಲ್ಲಿ ಅವರನ್ನು ತೊರೆದು ಬಿಡೋಣ. ಕ್ರೈಸ್ತರನ್ನು ನೆನೆಸಿಕೊಳ್ಳೋರೆಲ್ಲ ಕ್ರೈಸ್ತರಲ್ಲ, ನಿತ್ಯವಾಗಿ ಸೇರಲಿಕ್ಕೆ ಸಾಧ್ಯವಿಲ್ಲ. ಯಾರು ಆತನ ಮಾರ್ಗದಲ್ಲಿ ಸತ್ಯವಾಗಿ ನಡೀತಾರೋ, ಯಾರು ಆತನ ಆಜ್ಞೆಯನ್ನು ಕೈಕೊಂಡು ನಡೀತಾರೋ, ಯಾರು ಆತನನ್ನು ನಿಜವಾದ ದೇವರೆಂದು ಪ್ರಚುರಪಡಿಸ್ತಾರೋ ಅವರು ಮಾತ್ರ ನಿತ್ಯ ಜೀವಕ್ಕೆ ಭದ್ರಸ್ಥಾಗ್ತಾರೆ. ಕರ್ತನಿಗೋಸ್ಕರ ಕಷ್ಟಪಡುವವರು, ಹಿಂಸೆ ಪಡುವವರು, ದುಃಖ ಪಡುವವರು ಧನ್ಯರು ಎಂಬುದಾಗಿ ಹೇಳ್ತದೆ. ಅಂಥವರೇ ತಾನೇ ಯೇಸು ಕ್ರಿಸ್ತನನ್ನು ನೋಡ್ತಕ್ಕಂಥ ಮಕ್ಕಳಾಗಿದ್ದಾರೆ ಪ್ರಿಯರೇ. ವಿಶೇಷವಾದ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಇವತ್ತಿನ ಸಂದೇಶಕ್ಕೆ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳ ಪ್ರೀತಿ ಮಾಡಿದ ನಮ್ಮ ತಂದೆ ಆ ದೇವರೇ, ಹೌದು ಸ್ವಾಮಿ, ನಿನ್ನ ನಾವು ಕೈ ಬಿಡದೆ ಸದಾಕಾಲ ನಿನ್ನ ದಾರಿ ನಡೀತಕ್ಕಂಥ ಮಕ್ಕಳನ್ನು ಪರಿಗಣಿಸು. ವಿಶೇಷವಾದ ರೀತಿಯನ್ನು ಆಶೀರ್ವದಿಸಿ ಕರುಣಿಸಿ ನಮ್ಮನ್ನು ಮತ್ತೊಂದು ಸಂದೇಶದ ಜೊತೆಯಲ್ಲಿ ನಮ್ಮನ್ನು ಆಶೀರ್ವದಿಸಬೇಕಾಗಿ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆಮೆನ್.